ನಾಗರ ಎಡೆ. ನಮ್ಮಲ್ಲಿ ನಾಗನ್ಗೆ ತುಂಬಾ ಪ್ರಾಮುಖ್ಯತೆ ಕೊಡುವಂತ. ಇಲ್ಲಿ ನಾಗರ ಎಡೆ ಹೆಂಗ್ ಕಾಣಿಸ್ತದೆ, ಇಲ್ಲೂ ಹಂಗ್ ಕಾಣಿಸ್ತದೆ ನೋಡಿ. ಸರ್ಪ ಯಾವ ರೀತಿ ಕಾಣಿಸ್ತದೆ, ಸರ್ಪ ಕಾಣೋ ಆಕಾರ, ಇದು ಸರ್ಪನ ಒಂದು ಬಾಲ ಅಂತ ಹೇಳ್ತೀವಿ. ಇಲ್ಲಿ ಇದು ಪೂರ್ತಿ ನಾಗನ್ ತರ ಯಾವ ರೀತಿ ಮೂಡ್ತಾ ಇದೆ ನೋಡಿ. ಇದು ಮೇನ್ ಮುಖ್ಯವಾಗಿರೋದು. ನಾವು ಬಾಲ ಮುಟ್ಟಿ ಅಂತ ಹೇಳೋದು, ನೀವು ಮುಖ ಮುಟ್ಟಿದ್ರೆ ದೇವರ ಬಸವಣ್ಣನ ಆಶೀರ್ವಾದ, ದೇವಿ ಆಶೀರ್ವಾದ ಸಿಗ್ತದಿಲ್ಲ. ಇಲ್ಲಿರೋದು ಇದು ಮುಟ್ಟಬೇಕು, ಇದು ಮುಟ್ಟಿ ನಮ್ಮ ಹಣೆಯ ಇಲ್ಲಿ ಕೊಡ್ಬೇಕು. ನಾನು ಪ್ರತಿನಿತ್ಯ ಬಂದ್ರು ನಾನು ಸುಧಾ ಮುಟ್ಟದೆ ಇಲ್ಲಿ ನೋಡಿ, ಯಾವುದೇ ಬೇಕಾದ್ರೆ ಚೆಕ್ ಮಾಡ್ಬೋದು. ಇಲ್ಲಿ ನಾಗನ್ಗೂ ಈ ಬಾಲಕ್ಕೂ ನೋಡಿ ಮುಟ್ಟು ನೋಡಿ ಬೇಕಾದ್ರೆ ಪರಿಪೂರ್ಣ ಕಾಣಿಸ್ತದೆ. ಇಲ್ಲಿ ಯಾವುದು ದೈವ ಸಂಕಲ್ಪ ದೈವ ಇರ್ತದೋ ಅಂತ್ಯದಕ್ಕೆ ಮಾತ್ರ ಬರುವಂತದ್ದು. ಇದು ಮೇನ್ ಶಕ್ತಿ ಇರೋದು. ಈ ಶಕ್ತಿ ಎಲ್ಲಿರ್ತದೋ ಈ ಶಕ್ತಿ ಮೈಗರಿಯುವಂಥದ್ದು. ಬಾಲ ಮುಟ್ಟಿ ಬಾಲದಲ್ಲಿ ಇರೋದು ಶಕ್ತಿ. ನಾಗನೇ ಇಲ್ಲಿ ವಾಸ ಮಾಡ್ತಾ ಇರ್ತಾನೆ ಅನ್ನೋದು. ಲಕ್ಷ್ಮಿಯ ಕೃಪಾ ಕಟಾಕ್ಷ ಇಲ್ಲಿ ಅಡಕವಾಗಿರ್ತದೆ. ಯಾವುದೇ ರೋಗ ರುಜಿನಗಳು, ಹಣಕಾಸಿನ ಸಮಸ್ಯೆ ಬಂದಂತವ್ರಿಗೆ ಇದು ಮುಟ್ಟಿಲಿ ನಮಸ್ಕಾರ ಮಾಡಿದಾಗ ಅವ್ರಿಗೆ ದಾರಿ ಸಿಕ್ಕಕ್ಕೆ ಸಾಧ್ಯ. ಅದರಿಂದ ಇಲ್ಲಿ ನೋಡಿ ಯಾರೇ ಬೇಕಾದ್ರೆ ಚೆಕ್ ಮಾಡ್ಬೋದು. ಇದು ಸಡೆ, ಇದು ಮೇಲ್ಗಡೆದು, ಇವು ಆ ಕಡೆ ಈ ಕಡೆ ಇದು ಬರೋದು, ಉಬ್ಬು ಬರೋದು, ಇದೆಲ್ಲ ಪ್ರತಿಯೊಂದು ಕಾಣಿಸ್ತದೆ ನೋಡಿ. ಒಳಗಡೆ ಇದು ಒಂಥರ